ಸರ್ 1/4 kg ಆಗಿದೆ. 1/4 kg ವೆಯ್ಟ್ ಲಾಸ್ ಆಗಿದ್ದಾರೆ. ಯಾಕೆಂದ್ರೆ ಫ್ಯಾಟಿ ಲಿವರ್ ಇದೆ, ಲಿವರ್ ಎಂಜಮ್ಸ್ ಎಲ್ಲ ಜಾಸ್ತಿ ಆಗಿದೆ. ಇವತ್ತು ಸ್ವಲ್ಪ ಫ್ಯಾಟಿ ಲಿವರ್ ಮೆಡಿಸಿನ್ ಕೊಡ್ತೀನಿ, ಅದರಲ್ಲಿ ಇನ್ನು ಆರಾಮಾಗ್ತೀನಿ. ನಂದು 2-3 ವಿಸಿಟ್ ಬನ್ನಿ ಸಾಕು, ಕಂಪ್ಲೀಟ್ ಆಗಿ ಹೋಗುತ್ತೆ. ಡಯಟ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡಿ, ಮತ್ತೆ ನಿಮಗೆ ಗೌಟ್ ಅನ್ನೋದು ಲೈಫಲ್ಲೇ ಬರಲ್ಲ. ಮಾಡ್ತೀನಿ ಸರ್, ಪಕ್ಕಾ ಮಾಡ್ತೀನಿ. ಯಾಕಂದ್ರೆ ಇವಾಗ ಆರಾಮಾಗಿದ್ದೀನಿ ನಾನು. ಹಾ, ನನಗೆ ಭಯ ಬಂದ್ಬಿಟ್ಟಿತ್ತು ಸರ್, ಏನಂತ ಏನ್ ಆಗ್ಬಿಟ್ಟಪ್ಪ ಲೈಫಿನ ಚಿಕ್ಕದು, ಏನು ಈ ಕಾಲು ಸಿಕ್ಕಾಬಟ್ಟೆ ಕಷ್ಟ ಸರ್, ಏನ್ ಇಷ್ಟಪ್ಪ ಆಗ್ಬಿಡುದು, ಡ್ರೈವಿಂಗ್ ಮಾಡಕ್ ಆಗಲ್ಲ, ಸಿಕ್ಕಾಬಟ್ಟೆ ಜಾಮ್ ಬೇರೆ. ಆ ಟೈಮಲ್ಲಿ ಈಗ ನೀವು ಸಿಕ್ಕಿದಕ್ಕೆ ನಂಗೆ ತುಂಬಾ ಹೆಲ್ಪ್ ಆಯ್ತು. ಓಕೆ ಸರ್, ಇದೇ ತರ ಪತ್ತೆ ಮಾಡಿ. ಮೇನ್ಲಿ ಗೌಟ್ ಅಂತ ನಿಮ್ಗೆ ಏನ್ ನೋವಿನ ಕಾಯಿಲೆ ಇತ್ತಲ್ಲ, ಅದು ನೋವಿನ ಕಾಯಿಲೆ, ಅದು ಆಹಾರದ ಕಾಯಿಲೆ. ನೀವು ಆಹಾರ ಏನ್ ಚೇಂಜ್ ಮಾಡ್ಕೊಂಡ್ರಲ್ಲ ಅದೇ ತರ. ಈಗ ಡಯಾಬಿಟೀಸ್ ಬಂದ್ರೆ ಹೇಳ್ತಾರೆ ಚಪಾತಿ ತಿನ್ನಿ, ಅದು ತಿನ್ನಿ ಕೆಲವು ಅವಾಯ್ಡ್ ಮಾಡಿಸ್ತಾರೆ. ನೋವು ಬಂದಿರೋರಿಗೆ ಆಲೂಗಡ್ಡೆ ಒಂದು ಅವಾಯ್ಡ್ ಮಾಡಿ, ಅದು 1-2 ಹೇಳ್ತಾರೆ. ಬಟ್ ಇವೆಲ್ಲನೂ ಕೂಡ ನಮಗೆ ನೋವು ಬರಿಸ್ತಾ ಇರುತ್ತೆ, ಗೊತ್ತೇ ಇರಲಿಲ್ಲ. ಗೋಡಂಬಿ ಅಂತ ತಿನ್ನಿ ಅಂದ್ರು, ಅದು ತಿಂದ್ಮೇಲೆ ನಂಗೆ ಜಾಸ್ತಿ ಆಗ್ಬಿಟ್ಟು. ಯಾಕಂದ್ರೆ ಆಕ್ಚುಲಿ ಗೋಡಂಬಿಂದ ಜಾಸ್ತಿ ಆಗಿರಲ್ಲ. ನೀವು ಗೋಡಂಬಿ ಒಳ್ಳೆ ಫುಡ್, ಬಟ್ ನಿಮ್ ಬಾಡಿನಲ್ಲಿ ಆಲ್ರೆಡಿ ಇನ್ಫ್ಲಮೇಷನ್ ಜಾಸ್ತಿ ಇತ್ತಲ್ಲ, ಡೈಜೆಷನ್ ಪವರ್ ಬೇರೆ ಇಲ್ಲ. ಗೋಡಂಬಿ ಬಂದು ಹೈ ಫ್ಯಾಟ್ ಅಂಡ್ ಹೈ ಪ್ರೋಟೀನ್, ಸೊ ಹಂಗಾಗಿ ನಿಮಗೆ ಪೈನ್ ಬಂದಿದೆ. ಇವಾಗ ಕಂಪ್ಲೀಟ್ ಆಗಿ ಬಾಡಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಮಾಡಿ ಡೈಜೆಸ್ಟಿವ್ ಪವರ್, ನೀವು ಹೇಳಿದ್ರೆ ಹಸಿವಾಗ್ತೈತಿ ಇವಾಗ ಅಂತ, ಸೊ ಅಂದ್ರೆ ಡೈಜೆಸ್ಟಿವ್ ಫೈರ್ ಜಾಸ್ತಿ ಆಗ್ತೈತೆ ಅಂತ. ಇವಾಗ ನೀವು ಇನ್ನೊಂದು 1-2 ವಿಸಿಟ್ ಆದ್ಮೇಲೆ ನೀವು ಗೋಡಂಬಿ ಎಲ್ಲ ತಿನ್ನೋ ಸ್ಟಾರ್ಟ್ ಮಾಡಿ. ಮತ್ತೆ ಇವತ್ತೇ ನಾನು ಹೈ ಪ್ರೋಟೀನ್ ಫುಡ್ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ ವಾಲ್ನಟ್, ಬಾದಾಮಿ, ಮತ್ತೆ ಇದು ಯಾವುದು ತೆಂಗಿನಕಾಯಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಅದೆಲ್ಲ ಹೈ ಫ್ಯಾಟ್ ಫುಡ್ ತಿಂದರೂ ಕೂಡ ನಿಮಗೆ ಬರೋದಿಲ್ಲ. ಅದು ನಿಮ್ಗೆ ಮತ್ತೆ ಪೈನ್ ಏನು ಕಾಣಿಸ್ಕೊಳ್ಳಲ್ಲ. ಓಕೆ ಸರ್.